ಇವತ್ತು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹಾಗೆ ಅವರ ಪತ್ನಿ ಅರುಣಾ ಲಕ್ಷ್ಮಿ ಅವರು ಅಧಿಕೃತವಾಗಿ ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ನಮ್ಮ ಜೊತೆ ಅರುಣಾ ಲಕ್ಷ್ಮಿ ಅವರು ಇದ್ದಾರೆ. ಮೇಡಮ್, ಪ್ರಮುಖವಾಗಿ ಇವತ್ತು ಮತ್ತೆ ಮರಳಿ ಗೂಡಿಗೆ ಬಂದಿದ್ದೀರಿ, ಏನ್ ಅನಿಸ್ತಾ ಇದೆ? ತುಂಬ ಸಂತೋಷ ಅನಿಸ್ತಾ ಇದೆ ಅಮ್ಮ, ಮಾತೃಪಕ್ಷಕ್ಕೆ ಮರಳಿದ್ದು. ಯಾಕಂದರೆ ಇಷ್ಟು ವರ್ಷಗಳ ಅನಂತರ ಬಂದಿದ್ದಾರೆ, ಅದು ತುಂಬ ಸಂತೋಷ ಅನಿಸ್ತಾ ಇದೆ ನನಗೆ. ಬಳ್ಳಾರಿ ಬಿಜೆಪಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳಿತ್ತು. ಈಗ ಅಭ್ಯರ್ಥಿ ಪರವಾಗಿ ಎಲ್ಲ ಸುಗಮವಾಗಿದೆ, ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಕೆ ಮುಂದಾಗಿದ್ದೀರಾ? ಖಂಡಿತ ಅಮ್ಮ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ಯಾಕಂದ್ರೆ ಹಿಂದೆ ಮೇಡಮ್ ನಿಮ್ಮ ಯಜಮಾನರು ಅಂದ್ರೆ ಜನಾರ್ದನ್ ರೆಡ್ಡಿ ಅವರನ್ನ ತಮ್ಮನ್ನ ಪಕ್ಷ ಸರಿಯಾಗಿ ನಡೆಸಿಕೊಂಡಿಲ್ಲ, ಹಾಗಾಗಿ ಪಕ್ಷದಿಂದ ತುಂಬಾ ಬೇಸರ ಆಗಿದ್ರಿ. ಈಗ ಯಡಿಯೂರಪ್ಪ ಅವರು ಬಂದು ಸಂಧಾನ ಮಾಡಿದ್ದಾರೆ, ಎಲ್ಲ ಸುಸೂತ್ರವಾಗಿ ಬಗೆಹರಿದಿದೆಯಾ? ಖಂಡಿತ ಇವಾಗ ಏನು ಅಂತಹ ಎಲ್ಲ ಚೆನ್ನಾಗಿ ನಡೆದಿದೆ, ಏನು ಕಂಡೀಷನ್ ಏನೂ ಇಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಯಾವುದೇ ರೀತಿ ಗೊಂದಲ ಏನಿಲ್ಲ? ಏನು ಗೊಂದಲ ಇಲ್ಲ. ಏನಾದರೂ ಕಂಡೀಷನ್ ಏನಾದರೂ ಹಾಕಿದಿರಾ ಮೇಡಮ್? ಏನೂ ಇಲ್ಲಮ್ಮ, ಆ ಥರ ಕಂಡೀಷನ್ಸ್ ಏನೂ ಹಾಕಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ, ಮಾಡ್ತೀವಿ ಅಂತ ಇವಾಗ ಜನಾರ್ದನ್ ರೆಡ್ಡಿ ಅವರು ಅದೇ ಹೇಳಿದ್ದಾರೆ, ನಾನು ಅದೇ ಹೇಳ್ತಾ ಇದ್ದೀನಿ. ಮೇಡಮ್, ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು, ಅದೆಲ್ಲ ಬಗೆಹರಿದಿದೆಯಾ? ಖಂಡಿತ ಏನೂ ಇಲ್ಲಮ್ಮ, ಯಾವಾಗ ಮುಂಚೆನೂ ಇಲ್ಲ, ಇವಾಗನೂ ಇಲ್ಲ. ಶ್ರೀರಾಮುಲು ಅವ್ರ ಪರವಾಗಿ ನಿಂತಿದ್ದೀರಿ? ಖಂಡಿತ. ಯಾಕಂದ್ರೆ ಹಿಂದೆ ಶ್ರೀರಾಮುಲು ಅವರು ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ದ್ರೋಹ ಮಾಡಿದ್ರು ಅನ್ನೋ ಮಾತುಗಳೆಲ್ಲ ಕೇಳ್ಪಡ್ತಾ ಇದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾವುದೇ ಪರಿಸ್ಥಿತಿಯಲ್ಲಿ ಅಂತಹ ಏನು ಗೊಂದಲಗಳು ಏನೂ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ಸೊ ಇದು ಅರುಣಾ ಲಕ್ಷ್ಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.